ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯೋ ಸ್ಥಿತಿಲಯೋ ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಉದ್ಧವ, ಬಹು ಮುಖ್ಯವಾದ ವಿಚಾರವನ್ನು ಕೇಳಿರುವೆ, ಹೇಳುತ್ತೇನೆ ಕೇಳು. ಜೀವನು ಈಶ್ವರನು ಒಂದೇ ಗೂಡಿನಲ್ಲಿ ವಾಸಿಸುವ ಎರಡು ಪಕ್ಷಿಗಳಂತೆ ದೇಹವೆಂಬ ಗೂಡಿನಲ್ಲಿ ಏಕತ್ರ ಇರುವರು. ಜೀವ ಈಶ್ವರಿಬ್ಬರು ನಿತ್ಯರೇ ಆಗಿದ್ದರೂ ಅವರಲ್ಲಿ ಪರಸ್ಪರ ವಿರುದ್ಧ ಧರ್ಮಗಳಿರುವವು. ಮಾಯೆ ಎಂಬ ಪ್ರಕೃತಿಯು ಜೀವನನನ್ನು ಬಂಧಿಸಿರುವುದು. ಈಶ್ವರನು ಮಾಯಾತೀತನು ಮಾತ್ರವಲ್ಲ, ಮಾಯೆಯು ಆ ಈಶ್ವರನ ನಿಯಮಕ್ಕೆ ಒಳಪಟ್ಟಿರುವುದು. ಮಾಯಾಬದ್ಧನಾದುದರಿಂದಲೇ ಜೀವನು ಶೋಕ, ಮೋಹ, ಸುಖ, ದುಃಖಗಳೆಂಬ ದ್ವಂದ್ವಗಳಿಗೆ ಸಂಬಂಧಿಸಿದ ಜನ್ಮ ಮರಣಗಳಿಗೆ ಈಡಾಗಿರುವನು. ಪ್ರಾಣಗಳಿಗೆ ವಿದ್ಯೆ ಅವಿದ್ಯೆಗಳೆಂಬೆರಡು ಮೋಕ್ಷಕ್ಕೂ ಬಂಧನಕ್ಕೂ ಕಾರಣವಾಗಿ ಅನಾದಿಯಾಗಿ ಅನುಸರಿಸಿಕೊಂಡು ಬಂದಿರುವವು. ಪರಮಾತ್ಮನ ಅಧೀನವಾಗಿರುವ ಈ ವಿದ್ಯೆಗಳೆರಡರಲ್ಲಿ ವಿದ್ಯೆಯಿಂದ ಜೀವಾತ್ಮನು ಮೋಕ್ಷಕ್ಕೂ ಅವಿದ್ಯೆಯಿಂದ ಜನ್ಮ ಮರಣರೂಪ ಬಂಧನಕ್ಕೂ ಒಳಗಾಗಿರುವನು. ಜೀವಾತ್ಮ ಪರಮಾತ್ಮರು ಹೃದಯ ಗೂಡಿನಲ್ಲಿರುವ ಎರಡು ಪಕ್ಷಿಗಳಂತೆ ಇರುವುದರೆಂದು ಮೇಲೆ ಹೇಳಿದನಲ್ಲವೇ. ಅವೆರಡು ಶರೀರವೆಂಬ ಈ ವೃಕ್ಷದಲ್ಲಿ ಏಕತ್ರ ಇದ್ದರೂ ಒಂದು ಪಕ್ಷಿಯು ಜೀವಾತ್ಮನು ಪ್ರಕೃತಿ ಫಲ ರೂಪವಾದ ಶಬ್ದಾದಿ ವಿಷಯ ಸುಖಗಳೆಂಬ ಆ ಮರದ ಫಲಗಳನ್ನು ಭುಂಜಿಸುತ್ತಿರುವುದು. ಇನ್ನೊಂದು ಪಕ್ಷಿಯು ಈಶ್ವರನು ಫಲಗಳನ್ನು ಭುಂಜಿಸದೆ ಕೇವಲ ಜೀವ ಪಕ್ಷಿಯ ಕರ್ಮಕ್ಕೆ ಸಾಕ್ಷಿಯಾಗಿರುವುದು. ಫಲವನ್ನು ಭುಂಜಿಸುವ ಪಕ್ಷಿಯು ಬಡಕಲಾಗಿ ಅಶಕ್ತವಾಗಿರುವುದು. ಆದರೆ ಫಲವೇನನ್ನು ಭುಂಜಿಸದ ಪಕ್ಷಿಯು ಬಲಾಧಿಕವಾಗಿ ಸರ್ವಜ್ಞತ್ವ, ಸರ್ವಶಕ್ತಿತ್ವ ಮೊದಲಾದ ವಿಶೇಷ ಗುಣಗಳಿಂದ ಪ್ರಕಾಶಿಸುತ್ತಿರುವುದು ಮಾತ್ರವೇ ಅಲ್ಲ, ಅದು ತನ್ನನ್ನು ತನ್ನ ಜೊತೆಯ ಆ ಇನ್ನೊಂದು ಪಕ್ಷಿಯ ಸ್ವರೂಪವನ್ನು ಚೆನ್ನಾಗಿ ತಿಳಿದಿರುವುದು. ಜೀವನಾದರೂ ಈ ದೇಹವೇ ತಾನೆಂದು ತಿಳಿದು ಸಕಲ ವಿಧ ಸುಖ ದುಃಖ, ಲಾಭ ನಷ್ಟ, ಸುಖ ಕಷ್ಟ ಮುಂತಾದ ದ್ವಂದ್ವಗಳೊಂದಿಗೆ ಆತ್ಮೀಯತೆಯನ್ನು ವಹಿಸಿ ಆ ಬಗೆಯ ಅವಿದ್ಯೆಯಿಂದ ನಿತ್ಯ ಬದ್ಧನಾಗಿರುವನು. ಈಶ್ವರನು ಸರ್ವಜ್ಞನಾದುದರಿಂದ ಈ ಬಗೆಯ ಮೋಹವನ್ನು ಹೊಂದದೆ ನಿತ್ಯ ಮುಕ್ತನಾಗಿರುವನು. ನಿಪುಣ ಬುದ್ಧಿಯುಳ್ಳ ವಿದ್ವಾಂಸನ ವರ್ತನವು ಸಂಸಾರದಲ್ಲಿ ಹೇಗಿರುವುದು ಎಂದು ಕೇಳಿದೆಯಲ್ಲವೇ. ವಿದ್ವಾಂಸನಾದ ಜೀವಾತ್ಮನು ದೇಹದಲ್ಲೇ ಇರುವನಾದರೂ ತಾನೇ ದೇಹವೆಂದು ಭಾವಿಸದೆ ತನ್ನ ಐಹಿಕ ಕಾರ್ಯಕಲಾಪಗಳಿಗೆ ಇದೊಂದು ಉಪಕರಣವೆಂದು ತಿಳಿದು ಮೋಹಬದ್ಧನಾಗದೆ ಇರುವನು. ಅವನು ಇಂದ್ರಿಯಗಳ ಮೂಲಕ ದೇಹ ಪೋಷಣೆಗಾಗಿ ಆಹಾರಾದಿಗಳನ್ನು ಗ್ರಹಿಸುವುದಾದರೂ ಕೇವಲ ಈ ದೇಹಧಾರಣೆಗೆಂದು ತಿಳಿದಿರುವನಲ್ಲದೆ ನೇತ್ರ, ಶ್ರೋತ್ರ, ರಸನೆ ಮುಂತಾದ ಇಂದ್ರಿಯಗಳನ್ನು ತೃಪ್ತಿಪಡಿಸಿ ತನ್ಮೂಲಕ ಸುಖಾನುಭವ ಮಾಡಬೇಕೆಂಬ ಭಾವನೆಯಿಂದ ಕೂಡಿರುವುದಿಲ್ಲ. ಶಬ್ದಾದಿ ವಿಷಯಗಳು ಅನುಕೂಲವಾಗಿದ್ದರೂ ಅಥವಾ ಪ್ರತಿಕೂಲವಾಗಿದ್ದರೂ ಅಂತಹ ಜ್ಞಾನಿಯು ಅವುಗಳಿಂದ ಹರ್ಷ ವಿಷಾದಗಳಿಗೆ ಈಡಾಗದೆ ಸಮಭಾವದಿಂದ ಇರುವನು. ಈ ದೇಹವು ತನ್ನ ಪೂರ್ವ ಕರ್ಮಾನುಸಾರ ಬಂದಿರುವುದೆಂದು ತಿಳಿದು ದೈವಾಧೀನವಾದ ಅದರ ಆಗುಹೋಗುಗಳ ವಿಷಯವು ಸಹ ದೈವಾಧೀನವಾಗಿಯೇ ಇರುವುದರೆಂಬ ದೃಢ ನಿಶ್ಚಯದಿಂದ ವಿರಕ್ತನಾಗಿ ಆಹಾರ ವಿಹಾರ ನಿದ್ರೆ ಸ್ನಾನ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳ ಮೂಲಕ ಉಂಟಾಗುವ ವಿಷಯ ಸುಖಾನುಭವಗಳು ಮುಂತಾದ ಎಲ್ಲಾ ವಿಚಾರದಲ್ಲೂ ನಿರ್ಮಮ ಭಾವದಿಂದ ಅವುಗಳಿಗೆ ಬದ್ಧನಾಗದೆ ಇರುವನು. ಕರ್ತೃತ್ವ, ಭೋಕ್ತೃತ್ವ ಗಳೆಲ್ಲವೂ ತನಗೆ ಸೇರಿದುವೆಲ್ಲ ಎಂಬ ನಿಶ್ಚಯ ಭಾವದಿಂದ ಮೋಹದಿಂದ ಬಂಧಿತನಾಗದೆ ನಿರ್ಲಿಪ್ತನಾಗಿರುವನು. ಇಂತಹ ಮನುಷ್ಯನು ಸಂಸಾರದಲ್ಲೇ ಇದ್ದು ಆ ಸಂಬಂಧ ಸಕಲ ಕಾರ್ಯಗಳನ್ನು ಮಾಡುತ್ತಿರುವನಂತೆ ಕಂಡುಬಂದರೂ ಅಭಿಮಾನ ಬದ್ಧನಾಗಿ ಆದುದರಿಂದ ಅವನಿಗೆ ಯಾವ ವಿಧ ಸುಖ ದುಃಖಗಳು ಬಾಧಿಸವು. ನಿಂದಾಸ್ತುತಿಗಳು ಆತನನ್ನು ಅಂಟಲಾರವು. ಆತನು ಕೇವಲ ಧ್ಯಾನಶೀಲ ಮನೋವೃತ್ತಿಯಿಂದ ಸಕಲ ಲೌಕಿಕ ವಿಚಾರಗಳಲ್ಲೂ ಉದಾಸೀನ ಭಾವದಿಂದಿರುವನು. ಉದ್ಧವ, ಕೇಳು. ಮನುಷ್ಯನಿಗೆ ಶಾಸ್ತ್ರಜ್ಞಾನ ಬ್ರಹ್ಮಜ್ಞಾನಗಳೆರಡು ಉಪಾದೇಯಗಳಾಗಿರುವವು. ವೇದಶಾಸ್ತ್ರಗಳಲ್ಲಿ ನಿಪುಣ ಪಾಂಡಿತ್ಯವನ್ನು ಪಡೆದು ಬ್ರಹ್ಮಜ್ಞಾನ ಸಂಪಾದನೆಗಾಗಿ ಪ್ರಯತ್ನಿಸದೆ ತನ್ನ ಪಾಂಡಿತ್ಯ ಪ್ರತಿಭೆಗಳಿಗೆ ತಾನೇ ಹಮ್ಮೆಗೊಂಡು ಅವುಗಳಿಂದ ಲಭ್ಯವಾಗುವ ಆರ್ಥಿಕಾದಿ ಫಲ ಪ್ರಯೋಜನಗಳಿಗೆ ಲುಬ್ಧನಾಗಿ ಕುಳಿತನೆಂದರೆ ಅವನು ಮಾಡಿದ ವೇದಶಾಸ್ತ್ರಾಧ್ಯಯನಕ್ಕೆಲ್ಲ ಕೇವಲ ಶ್ರಮವೇ ಫಲವಾಗುವುದು ತಪ್ಪದು. ಹಾಲು ಕುಡಿದ ದುಷ್ಟ ಹಸುವು ಚಂಡಿಯಾದ ಹೆಂಡತಿಯು
ಪ್ರತಿ ಕ್ಷಣವೂ ದೀನವಾಗಿ ದುಃಖ ಹೇತುವಾದ ದೇಹವು ದುರ್ಮಾರ್ಗಿಯಾದ ಮಗನು, ಸತ್ಪಾತ್ರರಲ್ಲಿ ವಿನಿಯೋಗವಾದ ಧನವು ಹೇಗೆ ಪ್ರಯೋಜನವನ್ನುಂಟು ಮಾಡದೆ ದುಃಖಪ್ರದಗಳಾಗುವವು, ಹಾಗೆಯೇ ನನ್ನನ್ನು ವಿಷಯೀಕರಿಸಿದ ಶಾಸ್ತ್ರಜ್ಞಾನವೂ ಸಹ ಏನೂ ಪ್ರಯೋಜನಕಾರಿ ಆಗಲಾರದು. ಲೋಕ ಪಾವನ ಕಾರಕಳಾಗಿ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಾದಿಗಳನ್ನು ನಿರೂಪಿಸುವ ರಾಮಕೃಷ್ಣಾದಿ ನನ್ನ ಲೀಲಾವತಾರ ಚರಿತ್ರೆಗಳನ್ನು ಪ್ರತಿಪಾದಿಸುವ ವಿಚಾರಗಳಲ್ಲದೆ ಇತರ ದುರ್ವಿಷಯಗಳಲ್ಲಿ ವಿದ್ವಾಂಸನಾದವನು ಅಶಕ್ತನಾಗನು. ಈ ಮೇಲೆ ಹೇಳಿದ ವಿಚಾರಗಳ ವಿಮರ್ಶೆಯಿಂದ ವಿವೇಕಿಯಾದವನು ದೇಹವೇ ತಾನೆಂಬ ಭಾವನೆಗೆ ಅವಕಾಶ ಕೊಡದೆ ರಜೋಗುಣ ಸಂಬಂಧವಾದ ದುಷ್ಪ್ರಭಾವಗಳನ್ನು ಮನಸ್ಸಿನಿಂದ ಹೊರದೂಡಿ ಸಾತ್ವಿಕ ಭಾವವನ್ನು ವಹಿಸಿ ಭಕ್ತಿ ಸಾಧನೆಯಿಂದ ನನ್ನಲ್ಲಿ ನೆಟ್ಟ ಮನಸ್ಸುಳ್ಳವಾಗಿ ವರ್ಣಾಶ್ರಮಗಳನ್ನು ತಪ್ಪದೆ ನಡೆಸುತ್ತಾ ಅವುಗಳಲ್ಲಿ ನನ್ನಲ್ಲಿ ಸಮರ್ಪಿಸುತ್ತಾ ನನ್ನ ಸಂಬಂಧ ಕಥೆಗಳನ್ನು ಕೇಳುತ್ತಾ ಬಾಯಿಯಿಂದ ಕೀರ್ತಿಸುತ್ತಾ ಮನಸ್ಸಿನಲ್ಲಿ ಬೇರೊಂದನ್ನು ಚಿಂತಿಸದೆ ಧರ್ಮಾರ್ಥ ಕಾಮಗಳೆಲ್ಲವೂ ನನ್ನನ್ನೇ ಆಶ್ರಯಿಸಿರುವೆಂದು ತಿಳಿದು ಸದಾ ನನ್ನನ್ನು ಸ್ಮರಿಸುತ್ತಿರುವರಾದರೆ ಅಂಥವನಿಗೆ ನನ್ನಲ್ಲಿ ತಾನಾಗಿಯೇ ನಿಶ್ಚಲ ಭಕ್ತಿ ಭಾವ ಉಂಟಾಗುವುದು. ಹೀಗೆ ನಿಶ್ಚಂಚಲ ಭಕ್ತಿಯಿಂದ ನನ್ನನ್ನು ಸೇವಿಸುತ್ತಿರುವ ಪುರುಷನು ತಪ್ಪದೆ ನನ್ನ ಸ್ಥಾನವನ್ನು ಹೊಂದುವನು ಎಂಬುದಾಗಿ ಜ್ಞಾನಿಗಳಾದ ಸಜ್ಜನರು ನಿರ್ಧರಿಸಿರುವರು ಎಂದು ನುಡಿದನು. ಹಿಂದೆ ಶ್ರೀಕೃಷ್ಣನು ನಿಪುಣ ಮತಿಗಳಾದ ವಿದ್ವಾಂಸರು ಹೇಗಿರುವರು ಎಂದು ತಿಳಿಸಿದ್ದನು. ಈಗ ಜ್ಞಾನಿಗಳಾದ ಸಜ್ಜನರ ವಿಷಯವನ್ನು ಹೇಳಿದ್ದರಿಂದ ಉದ್ದವನು ಪುಣ್ಯ ಕೀರ್ತಿಯಾದ ಎಲೆ ಕೃಷ್ಣಸ್ವಾಮಿಯೇ, ಸತ್ಪುರುಷರ ಸಹವಾಸವು ಭಕ್ತಿ ಮುಕ್ತಿಗಳಿಗೆ ಪರಮ ಸಾಧನವೆಂದು ಹೇಳಿದೆಯಷ್ಟೇ. ನಿನ್ನ ಪ್ರೀತಿಗೆ ಪಾತ್ರರಾದ ಸತ್ಪುರುಷರು ಹೇಗಿರುವರು? ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳಲು ಎಂತಹ ಭಕ್ತಿಯನ್ನು ಸಾಧಿಸಿದರು ಎಂಬುದನ್ನು ನನಗೆ ತಿಳಿಸು ಎಂದು ಪ್ರಾರ್ಥಿಸಿದನು. ಪರಬ್ರಹ್ಮನು ನಿರ್ಮಲ ಸ್ವರೂಪನು ಲೋಕಕ್ಷೇಮಕ್ಕಾಗಿ ರಾಮಕೃಷ್ಣಾದಿ ಅವತಾರಗಳನ್ನು ಎತ್ತಿದ ಪರಮ ಪುರುಷನೂ ಆದ ಶ್ರೀಕೃಷ್ಣನು ಉದ್ದವನ ಆ ಪ್ರಶ್ನೆಯನ್ನು ಕೇಳಿ ಸತ್ಪುರುಷರು ಇತರರ ದುಃಖವನ್ನು ನೋಡಿ ಸಹಿಸದಿರುವವರು, ಸಕಲ ಭೂತಗಳಿಗೂ ಸದಾ ಹಿತವನ್ನೇ ಚಿಂತಿಸುತ್ತಿರುವವರು, ಯಾರಿಗೂ ದ್ರೋಹವನ್ನು ಮನಸ್ಸಿನಲ್ಲೂ ಚಿಂತಿಸರು, ಸುಖ ದುಃಖ ಲಾಭನಷ್ಟಾದಿ ದ್ವಂದ್ವಗಳನ್ನು ಸಹಿಸಿಕೊಳ್ಳವರು, ಸತ್ಯವನ್ನೇ ದೃಢವ್ರತನ್ನಾಗಿ ಅವಲಂಬಿಸಿರುವರು, ದ್ವೇಷ ಅಸೂಯಾದಿ ದೋಷಗಳಿಲ್ಲದೆ ಸಕಲ ಪ್ರಾಣಿಗಳನ್ನು ಸಮವಾದ ಪ್ರೀತಿ ವಿಶ್ವಾಸಗಳಿಂದ ಕಾಣುವರು, ಅಪ್ರಾರ್ಥಿತರಾಗಿ ಸಕಲರಿಗೂ ಉಪಕಾರ ಮಾಡಲು ಮುಂದುವರಿಯುವರು, ಕಾಮಕ್ರೋಧಾದಿ ದೋಷಗಳಿಂದ ಕಲುಷಿತವಾಗದ ಶುದ್ಧ ಬುದ್ಧಿ ಉಳ್ಳವರಾಗಿರುವರು, ಬಾಹ್ಯಾಂತರ ಶುದ್ಧಿ, ಮಿತಭೋಜನ, ಮನೋನಿಗ್ರಹ ಇವುಗಳಿಂದ ಕೂಡಿ ಸರ್ವಕಾಲ ಸರ್ವಾವಸ್ಥೆಗಳಲ್ಲೂ ನಾನೇ ತಮಗೆ ರಕ್ಷಕನೆಂಬ ಸ್ಥಿರ ನಂಬಿಕೆಯಿಂದ ಶುಭಾಶ್ರಯನಾದ ನನ್ನ ಸ್ವರೂಪವನ್ನು ಸದಾ ಚಿಂತಿಸುತ್ತಿರುವವರು, ಕಷ್ಟದೆಸೆಯಲ್ಲಿಯೂ ಧೈರ್ಯಗೆಡದೆ ಹಸಿವು, ಬಾಯಾರಿಕೆ, ಶೋಕ, ಮೋಹ, ಜರಾಮರಣಗಳೆಂಬ ಷಡೂರ್ಮಿಗಳನ್ನು ಜಯಿಸುವ ಶಕ್ತಿ ಸಂಪನ್ನರಾಗಿ ಸ್ವಾರ್ಥಪರತೆಯೆಂಬ ದೋಷದಿಂದ ದೂಷಿತರಾಗದೆ ಸದಾ ತತ್ವಚಿಂತಾಪರರಾಗಿರುವುದು ಸತ್ಪುರುಷರ ಸ್ವರೂಪವಾಗಿರುವುದು. ಕಾಮ್ಯ ಕರ್ಮಾದಿಗಳಲ್ಲಿ ಆಸಕ್ತಿ ಇಲ್ಲದೆ ನಾನೇ ತನಗೆ ಮುಖ್ಯಾಧಾರನೆಂಬ ಸ್ಥಿರ ನಂಬಿಕೆಯನ್ನಿಟ್ಟು ಯಾವನು ನನ್ನನ್ನೇ ಸದಾ ಭಜಿಸುವವನು ಅಂಥವನು ನನಗೆ ಪ್ರಿಯತಮನಾದ ಸಜ್ಜನನೆಂದು ತಿಳಿ. ನನ್ನ ಪ್ರತಿಮಾಮೂರ್ತಿಗಳನ್ನು ಆಗಾಗ ಸಂದರ್ಶಿಸುತ್ತಾ, ಅರ್ಚಿಸುತ್ತಾ, ಸ್ತುತಿಸುತ್ತಾ, ನಮಸ್ಕರಿಸುತ್ತಾ, ನನ್ನ ಗುಣಗಳನ್ನು ಕಾರ್ಯಗಳನ್ನು ಕೊಂಡಾಡುತ್ತಾ, ಧ್ಯಾನಿಸುತ್ತಾ, ನನ್ನ ಕಥಾದಿಗಳನ್ನು ಅದರದಿಂದ ಶ್ರವಣ ಮಾಡುತ್ತಾ, ತನಗೆ ಅತ್ಯಂತ ಪ್ರಿಯಕರವೆಂದು ಭಾವಿಸುವ ವಸ್ತುಗಳನ್ನು ನನಗೆ ಸಮರ್ಪಿಸುತ್ತಾ, ನಿರ್ಮಲ ಭಾವದಿಂದ ಆ ವ್ರತೋಪಾಸನಾದಿಗಳನ್ನು ದೇವಾಲಯ ತೋಟ ಮಂಟಪಾದಿಗಳನ್ನು ರಚಿಸುತ್ತಾ, ತನ್ನ ಸಕಲ ಕಾರ್ಯಗಳನ್ನು ಕೇವಲ ನನ್ನ ಪ್ರೇರಣೆ, ನನ್ನ ಪ್ರೀತ್ಯರ್ಥವಾಗಿ ಎಂಬ ಭಾವನೆಯಿಂದ ಕೂಡಿ ನೆರವೇರಿಸುತ್ತಿರುವ ಮನುಷ್ಯನು ನನ್ನ ಭಕ್ತೋತ್ತಮನೆಂದು ತಿಳಿ. ಅಲ್ಲದೆ ನಾನು ಕೇವಲ ಪ್ರತಿಮೆಗಳಲ್ಲಿ ಮಾತ್ರವೇ ಇರುವೆನು, ಅಲ್ಲಿ ಮಾತ್ರವೇ ನನ್ನನ್ನು ಪೂಜಿಸತಕ್ಕದ್ದು ಎಂದು ತಿಳಿಯಬೇಡ. ಅದು ಕೇವಲ ಸಂಕುಚಿತ ಅಭಿಪ್ರಾಯವು. ಸೂರ್ಯ, ಅಗ್ನಿ, ಬ್ರಾಹ್ಮಣರು, ಗೋವುಗಳು, ವೈಷ್ಣವೋತ್ತಮರಾದ ಭಕ್ತರು, ಆಕಾಶ, ವಾಯು, ಜಲ, ಭೂಮಿ, ಆತ್ಮ, ಸಮಸ್ತ ಭೂತಗಳು ಈ 11 ನನ್ನ ಪೂಜಾ ಸ್ಥಾನಗಳೆಂದು ತಿಳಿ. ಸೂರ್ಯ, ಅಗ್ನಿ, ಬ್ರಾಹ್ಮಣರು, ಗೋವುಗಳು, ವೈಷ್ಣವೋತ್ತಮರಾದ ಭಕ್ತರು,
ಆಕಾಶ, ವಾಯು, ಜಲ, ಭೂಮಿ, ಆತ್ಮ ಸಮಸ್ತ ಭೂತಗಳು ಈ 11 ನನ್ನ ಪೂಜಾ ಸ್ಥಾನಗಳೆಂದು ತಿಳಿ. ಇವುಗಳಲ್ಲಿ ಒಂದೊಂದನ್ನು ಅವುಗಳಿಗೆ ಸಹಜವಾದ ವಿಧಾನಗಳಿಂದ ಸ್ಥಾನಮಾನಗಳಿಂದ ಪೂಜಿಸಬೇಕು. ಸೂರ್ಯಾಂತರ್ಗತ ಭಗವದ್ ರೂಪವನ್ನು ಶಂಖಚಕ್ರ ಗದಾ ಪದ್ಮಗಳಿಂದಲೂ ಕಿರೀಟಿ ಕುಂಡಲಾದಿಗಳಿಂದಲೂ ದಿವ್ಯ ಪೀತಾಂಬರ ಕೌಸ್ತುಭಾದಿ ಹಾರಗಳಿಂದಲೂ ಅಲಂಕೃತವಾದ ದಿವ್ಯ ಚತುರ್ಭುಜ ಮೂರ್ತಿಯ ಭವ್ಯ ಸ್ವರೂಪದಿಂದ ಭಾವಿಸಿ ಪೂಜಿಸಬೇಕು. ಹೀಗೆ ಸಜ್ಜನ ಸಹವಾಸದಿಂದ ಲಭ್ಯವಾದ ಭಕ್ತಿಯೇ ಅಭ್ಯಾಸ ಕ್ರಮದಿಂದ ಪಕ್ವಾವಸ್ಥೆಯನ್ನು ಹೊಂದಿ ನನ್ನನ್ನು ಸೇರಲು ಸುಕರವಾದ ಮಾರ್ಗವಾಗುವುದು ಎಂದು ಹೇಳಿದನು. ಉದ್ಧವ, ಸಹವಾಸದ ಮಹಾಪ್ರಯೋಜನವನ್ನು ಇನ್ನೂ ಹೇಳುವನು ಕೇಳು. ಯಜ್ಞ, ದಾನ, ತಪಸ್ಸು, ವೇದಾಧ್ಯಯನ, ಉಪವಾಸಾದಿ ವ್ರತಾಚರಣೆಗಳು, ಗಂಗಾದಿ ತೀರ್ಥ ಸ್ನಾನಗಳು, ಇಂದ್ರಿಯ ನಿಗ್ರಹಾದಿ ನಿಯಮಗಳು ಇವುಗಳೆಲ್ಲ ಸತ್ಸಂಗದೊಂದಿಗೆ ಬೆರೆತಿದ್ದರಲ್ಲದೆ ಬೇರೆ ಅವುಗಳೇ ಕಾರಿಗಳಾಗಲಾರವು. ಹಿಂದಿನ ಯುಗಗಳಲ್ಲಿ ವೃತ್ರ, ಪ್ರಹ್ಲಾದ, ವೃಷಪರ್ವ, ಬಲಿ, ಬಾಣ, ವಿಭೀಷಣ ಮುಂತಾದ ದೈತ್ಯ ಮತ್ತು ರಾಕ್ಷಸ ಕುಲದವರು ಈ ಸಹವಾಸದ ಫಲವಾಗಿಯೇ ಸದ್ಗತಿಯನ್ನು ಹೊಂದಿದ್ದಾರೆ. ಪಶು, ಪಕ್ಷಿ, ಮೃಗಾದಿ ವರ್ಗಗಳಲ್ಲಿ ಸಹ ಜಟಾಯು, ಗಜೇಂದ್ರ, ಜಾಂಬವಂತ, ಸುಗ್ರೀವ, ಹನುಮಂತ ಮುಂತಾದವರು ಪಡೆದ ಮಹೋನ್ನತ ಗತಿಗಳಿಗೆ ಈ ಸತ್ಸಹವಾಸ ಯೋಗವೇ ಕಾರಣವೆಂದು ತಿಳಿ. ಈ ಸತ್ಸಹವಾಸ ಪ್ರಭಾವದಿಂದ ತುಲಾಧಾರನೆಂಬ ವೈಶ್ಯನು, ಧರ್ಮವ್ಯಾಧನೆಂಬ ಬೇಡನು, ಕುಬ್ಜೆ ಎಂಬ ವೇಶ್ಯೆಯು, ಗೋಪಸ್ತ್ರೀಯರು, ಮುನಿಪತ್ನಿಯರು ನನ್ನಲ್ಲಿ ಅನನ್ಯ ಭಕ್ತಿಯನ್ನು ಮಾಡಿ ನನ್ನ ದಿವ್ಯ ಸ್ಥಾನವನ್ನು ಹೊಂದಿರುವರು. ಇವರೇನು ವೇದವನ್ನು ಓದಿದವರಲ್ಲ, ತಪಸ್ಸನ್ನು ಆಚರಿಸಿದವರಲ್ಲ, ಅಲ್ಲದೆ ಹಲವಾರು ವ್ರತಗಳನ್ನು ಮಾಡಿದವರಲ್ಲ. ಕೇವಲ ಸಹವಾಸ ಬಲದಿಂದ ನನ್ನಲ್ಲಿ ಮಾಡಿದ ಪ್ರಪತ್ತಿ ಯೋಗದಿಂದಲೇ ಸದ್ಗತಿಗೆ ಬಾಧ್ಯರಾದರು. ಆದುದರಿಂದ ಉದ್ಧವ, ನೀನು ಸರ್ವ ವಿಧದಿಂದಲೂ ನನ್ನನ್ನೇ ನಂಬು. ಸರ್ವ ವಿಧದಿಂದಲೂ ನಾನೇ ನಿನಗೆ ಪ್ರಾಪ್ಯನು, ರಕ್ಷಕನೂ ಆಗಿರುವನೆಂದು ದೃಢ ಭಾವದಿಂದ ನಂಬಿ ಶರಣಾಗತಿಯನ್ನು ಹೊಂದು. ಹಾಗಾದರೆ ವಿಧಿ ನಿಷೇಧ ರೂಪಗಳಾದ ಯಾವ ಶಾಸ್ತ್ರ ನಿರ್ಬಂಧಗಳು ನಿನ್ನನ್ನು ಬಾಧಿಸಲಾರವು ಎಂದು ನುಡಿದನು. ಇಷ್ಟನ್ನು ಕೇಳದೆ ಮೇಲೆ ಉದ್ಧವನು, ದಯಾನಿಧೆ ಶ್ರೀಕೃಷ್ಣ, ನೀನೀಗ ತಿಳಿಸಿದ ವಿವರಣೆಗಳಿಂದ ಮೋಕ್ಷೋಪಾಯ ವಿಚಾರವು ತಿಳಿದಂತಾಯಿತು. ಆದರೆ ಸ್ವಾಮಿ, ಈ ದೇಹದಲ್ಲಿ ಪ್ರಾಣಗಳನ್ನು ಇಂದ್ರಿಯಗಳನ್ನು ನಡೆಸತಕ್ಕ ಕಾರ್ಯವು ಜೀವನಿಂದ ಆಗುವುದೇ ಅಥವಾ ನಿನ್ನಿಂದಲೇ ದೇವ ಮನುಷ್ಯಾದಿ ರೂಪಗಳಿಂದ ಕಂಡುಬರುತ್ತಿರುವ ಈ ಸಂಸಾರದಲ್ಲಿ ಆತ್ಮನ ಸಂಬಂಧವೆಷ್ಟರ ಮಟ್ಟಿನದು? ಪ್ರಾಣ ಮತ್ತು ಇಂದ್ರಿಯಾದಿಗಳಿಗೂ ಅಭಾರವೆನ್ನಿಸಿರುವುದು ಜೀವಾತ್ಮನೇ ಅಥವಾ ಶರೀರವೇ? ಸುಖ ದುಃಖ ಕಾರಣಗಳಾದ ಪುಣ್ಯ ಪಾಪಗಳಿಗೆ ಕರ್ತನ್ಯಾರು? ಅವುಗಳನ್ನು ಅನುಭವಿಸತಕ್ಕವನ್ಯಾರು? ಈ ಸಂಸಾರ ನಿವೃತ್ತಿಯಾಗುವ ಮಾರ್ಗವ್ಯಾವುದು? ಈ ಸಂದೇಹಗಳನ್ನು ನೀಗಿಸು ಎಂದು ಪ್ರಾರ್ಥಿಸಿದನು. ಕೇಳು ಉದ್ಧವ ಎಂದು ಕೃಷ್ಣಸ್ವಾಮಿಯು ಹೇಳತೊಡಗಿದನು. ಜೀವಾತ್ಮನು ಪ್ರಾಣ ಮತ್ತು ಅದರ ಘೋಷ ಇವುಗಳೊಂದಿಗೆ ಕೂಡಿ ಹೃದಯ ಗುಹೆಯಲ್ಲಿ ವಾಸಿಸುತ್ತಿರುವನು. ಆದರೆ ಘೋಷವು ಕೇವಲ ಮನಸ್ಸಿಗೆ ಮಾತ್ರ ಗೋಚಾರವಾಗುವ ಅತಿ ಸೂಕ್ಷ್ಮ ವಸ್ತುವಾಗಿದ್ದು ತಾಲು, ದಂತ, ಓಷ್ಠ ಮುಂತಾದ ಸ್ಥಾನಗಳ ಸಂಬಂಧದಿಂದ ಹ್ರಸ್ವಾದಿ ಮಾತ್ರೆಗಳು, ಕಕಾರಾದಿ ವರ್ಣಗಳು, ಉದಾತ್ತ ಅನುದಾತ್ತಾದಿ ಸ್ವರಗಳು ಇವುಗಳ ರೂಪದಿಂದ ಸ್ಥೂಲಸ್ವವನ್ನು ಹೊಂದಿ ಕೊನೆಗೆ ವಾಗ್ರೂಪದಿಂದ ಪ್ರಕಟವಾಗುವುದು. ಈ ವಾಕ್ಯೆಂಬುದು ನನಗೆ ಶರೀರವೆನ್ನಿಸಿ ನನ್ನ ಪ್ರೇರಣೆಗೊಳಪಟ್ಟಿ ನಡೆಯುವುದಾದುದರಿಂದ ಇದರಲ್ಲಿ ಜೀವಾತ್ಮನಿಗೂ ಸಾಮ್ಯವಿಲ್ಲ. ಕರ್ಮೇಂದ್ರಿಯಗಳೆನಿಸಿದ ಕೈ, ಕಾಲು, ವಾಯು, ಉಪಸ್ಥಾದಿಗಳಿಂದ ನಡೆಯುವ ಗಮನಾದಿ ವ್ಯಾಪಾರಗಳು, ಜ್ಞಾನೇಂದ್ರಿಯಾದಿಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮಗಳಿಂದ ನಡುವ ದರ್ಶನ, ಸ್ಪರ್ಶನಾದಿ ವ್ಯಾಪಾರಗಳು, ಮನಸ್ಸಿನ ವ್ಯಾಪಾರವಾದ ಸಂಕಲ್ಪ, ಅಹಂಕಾರ ವ್ಯಾಪಾರವಾದ ಅಭಿಮಾನ, ಅನೇಕ ಕಾರ್ಯಗಳಿಗೆ ಸೂತ್ರದಂತೆ ಆಧಾರವೆನ್ನಿಸಿದ ಬುದ್ಧಿತತ್ವದ ವ್ಯಾಪಾರ ಇವೆಲ್ಲವೂ ಮತ್ತು ದೇಹೇಂದ್ರಿಯಾದಿಗಳಲ್ಲಿ ಗೋಚಾರವಾಗುವ ಸತ್ವಾದಿ ಗುಣ ಪರಿಣಾಮಾದಿಗಳು ಕೇವಲ ನನ್ನ ಪ್ರೇರಣೆ ವಶವಾಗಿಯೇ ನಡೆಯುವವು. ಜೀವನಾದರೂ ನನ್ನ ಪ್ರಾರಬ್ಧ ಕರ್ಮ ವಶನಾಗಿ ಈ ಸತ್ವ ರಜೋಸ್ತಮ ಗುಣಗಳಿಂದ
ಬದ್ಧನಾಗಿ ಜನನ ಮರಣಾದಿ ಅವಸ್ಥೆಗಳನ್ನು ಹೊಂದುತ್ತಾ ಸಾಗುವನಲ್ಲದೆ ತನ್ನ ಸ್ವರೂಪದಲ್ಲಿ ವೃದ್ಧಿ ಕ್ಷಯಾದಿ ವಿಕಾರಗಳನ್ನು ಹೊಂದದೆ ಏಕರೂಪನಾಗಿರುವನು. ಬೀಜವು ಒಂದೇ ಜಾತಿಯಾಗಿದ್ದರೂ ಕ್ಷೇತ್ರ ಗುಣವನ್ನು ಅನುಸರಿಸಿ ಬೆಳೆದು ಗುಣಭೇದಗಳಿಂದ ತೋರುವಂತೆ ಜೀವನು ಏಕರೂಪನಾಗಿದ್ದರೂ ತಾನು ಹೊಂದುವ ಶರೀರ ಸಂಬಂಧವನ್ನು ಅನುಸರಿಸಿ ದೇವ ಮನುಷ್ಯ ಮೃಗ ಪಶು ಪಕ್ಷಾದಿ ರೂಪಗಳಿಂದ ತೋರುವನು. ಹಾಸು ಹೊಕ್ಕಾಗಿ ವ್ಯಾಪಿಸಿರುವ ನೂಲೆಲೆಗಳಿಂದ ವ್ಯಾಪ್ತವಾಗಿ ವಸ್ತ್ರವು ಕಂಡ ಬರುತ್ತಿರುವಂತೆ ಪ್ರಾಣ ಮತ್ತು ಇಂದ್ರಿಯ ಸಮೂಹಗಳಿಂದ ಕೂಡಿ ಈ ಸಂಸಾರ ವೃಕ್ಷವು ದೃಗ್ಗೋಚರವಾಗುತ್ತಿರುವುದು. ಜೀವನಿಗೆ ದೇಹ ಸಂಬಂಧದಿಂದಲೇ ಸಂಸಾರವೇರ್ಪಡುವುದು. ಅನಾದಿಯಾದ ಈ ಸಂಸಾರ ವೃಕ್ಷವು ಕರ್ಮಾತ್ಮಕವಾಗಿರುವುದು. ಉದ್ಧವ ಕೇಳು, ಈ ಸಂಸಾರವೆಂಬ ವೃಕ್ಷವು ಆಧ್ಯಾತ್ಮಿಕಾದಿ ತಾಪತ್ರಯವೆಂಬ ಪಾತಿಯಲ್ಲಿ ಹುಟ್ಟಿ ಬೆಳೆಯುವುದು. ಪುಣ್ಯ ಪಾಪಗಳೆಂಬ ಬೀಜಗಳಿಂದ ಹುಟ್ಟಿದ ಈ ಗಿಡವು ರಾಗ ದ್ವೇಷ ಭಯಾದಿಗಳೆಂಬ 106 ಬೇರುಗಳಿಂದಲೂ ಸತ್ವ ರಜೋಸ್ತಮ ಗುಣಗಳೆಂಬ ಅಡಿದಿಂಡುಗಳಿಂದಲೂ ಪಂಚಭೂತಗಳೆಂಬ ಕವಲುಗಳಿಂದಲೂ ಏಕಾದಶೇಂದ್ರಿಯಗಳೆಂಬ ಶಾಖೆಗಳಿಂದಲೂ ಕೂಡಿರುವುದು. ಶಬ್ದಾದಿ ವಿಷಯಗಳೈದು ಇದರಿಂದ ಹೊರಡುವ ಅಂಟುಗಳು. ಹೃದಯ ಗುಹೆ ಎಂಬುದೇ ಇದರ ಪುಟ್ಟರೆ. ಕರ್ಮಗಳೇ ಇದರಲ್ಲಿ ಬಿಡುವ ಹೂಗಳು. ಸುಖ ದುಃಖಗಳೇ ಫಲಗಳು. ವಾತ ಪಿತ್ತ ಶ್ಲೇಷ್ಮಾದಿಗಳೆಂಬ ಪತ್ರ ಫಲ್ಕಗಳಿಂದ ಕೂಡಿದ ಈ ವೃಕ್ಷದಲ್ಲಿ ಜೀವಾತ್ಮ ಪರಮಾತ್ಮರೆಂಬ 2 ಪಕ್ಷಿಗಳು ವಾಸ ಮಾಡುತ್ತಿರುವವು. ಈ ಜೀವ ಪರಮಾತ್ಮ ರೂಪಿ ಪಕ್ಷಿಗಳಲ್ಲಿ ಗ್ರಾಮ ನಿವಾಸಿಗಳಾಗಿ ವಿಷಯಾಭಿಲಾಷೆಯಿಂದ ಕೂಡಿದ ಜೀವಗಳೆಂಬ ಹದ್ದುಗಳು ಭೋಗರೂಪ ಫಲವನ್ನು ಭುಂಜಿಸಿ ದುಃಖ ಭಾಗಿಯಾಗುವವು. ಆದರೆ ಅರಣ್ಯವಾಸಿಗಳಾಗಿ ಮೋಕ್ಷಾಪೇಕ್ಷಿಗಳಾದ ಜೀವರುಗಳೆಂಬ ಹಂಸಗಳಾದರೂ ಪರಮಹಂಸರು ಮತ್ತು ಯೋಗಿಗಳು ಮೋಕ್ಷವೆಂಬ ಫಲವನ್ನು ಭುಂಜಿಸಿ ಸುಖಭಾಗಿಯಾಗುವವು. ಪರಮಾತ್ಮನೆಂಬ ಮತ್ತೊಂದು ಪಕ್ಷಿಯು ಈ ಯಾವ ಫಲವನ್ನು ಭುಂಜಿಸದೆ ಸಾಕ್ಷಿ ರೂಪವಾಗಿರುವುದು. ಉದ್ಧವ, ಇಷ್ಟನ್ನು ಕೇಳಿದ ನೀನು ಸ್ಥಿರ ಭಕ್ತಿಯಿಂದ ಸದ್ಗುರುಗಳ ಉಪಾಸನೆಯಲ್ಲಿ ನಿರತನಾಗಿ ಮೋಕ್ಷ ಸಾಧನಕ್ಕೆ ಸಹಕಾರಿಯಾಗುವ ಜ್ಞಾನರೂಪಿ ಸದ್ವಿದ್ಯೆಯನ್ನು ಪಡೆದು ಆ ವಿದ್ಯೆಯೆಂಬ ಹರಿತವಾದ ಕೂಡಲಿಯಿಂದ ಆತ್ಮಾಭಿವೃದ್ಧಿಗೆ ಬಂಧಕವಾದ ಶರೀರ ಸಂಬಂಧವೆಂಬ ಈ ಸಂಸಾರ ವೃಕ್ಷವನ್ನು ಕತ್ತರಿಸಿ ನನ್ನನ್ನು ಸೇರು. ಹಾಗೆಯೇ ನನ್ನನ್ನು ಸೇರಿದ ಮೇಲೆ ಈ ಕೂಡಲಿಯನ್ನು ಬಿಸಿಟು ನಿಶ್ಚಿಂತನಾಗಿ ಆತ್ಮಾನಂದ ಅನುಭವ ಮಾಡಬಹುದು ಎಂದು ಶ್ರೀಕೃಷ್ಣ ಸ್ವಾಮಿಯು ನುಡಿದನು. ಉದ್ಧವನು ಪುನಃ ಶ್ರೀಕೃಷ್ಣನನ್ನು ಕುರಿತು, ದೇವ, ಮನುಷ್ಯನಾಗಿ ಜನಿಸಿದವನು ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ಸಾಧಿಸಬೇಕು ಎಂದು ವೇದವೇತ್ತರು ಹೇಳುವುದನ್ನು ಕೇಳಿದ್ದೇನೆ. ಆದರೆ ನೀನು ಮಾತ್ರ ಫಲಾಪೇಕ್ಷೆ ಇಲ್ಲದೆ ಮಾಡುವ ಭಕ್ತಿಯೋಗ ಒಂದೇ ಪುರುಷಾರ್ಥ ಸಾಧನವೆಂದು ಹೇಳುತ್ತಿರುವೆ. ಜನರು ತಮ್ಮ ತಮ್ಮ ಮನಸ್ಸಿಗೆ ಸರಿತೋರಿದಂತೆ ಬೇರೆ ಬೇರೆ ಪುರುಷಾರ್ಥಗಳಿಗೆ ಪ್ರಯತ್ನಿಸಿದರೆ ತಪ್ಪೇನು? ಅವುಗಳಲ್ಲಿ ಒಂದೊಂದು ಪ್ರಧಾನವೇ ಅಥವಾ ಮೋಕ್ಷವೊಂದು ಮಾತ್ರವೇ ಪ್ರಧಾನವೇ? ಹಾಗಿದ್ದಲ್ಲಿ ಬ್ರಹ್ಮವಾದಿಗಳು 4 ಪುರುಷಾರ್ಥಗಳನ್ನು ಹೇಳಿರುವುದು ವ್ಯರ್ಥವೇ? ಅವರು ವೇದ ಪ್ರಾಮಾಣ್ಯವನ್ನು ಅನುಸರಿಸಿಯೇ ಹೇಳಿರುವರಷ್ಟೇ. ಅದನ್ನು ನಂಬಬೇಕಲ್ಲವೇ? ಈ ಸಂದೇಹವನ್ನು ನೀಗಿಸು ಎಂದನು. ಉದ್ಧವ ಕೇಳು, ವೇದವು ಅನಾದಿ ಎಂಬುದು ನನ್ನಿಂದ ವೇದೋಪದೇಶ ಹೊಂದಿದ ಬ್ರಹ್ಮದೇವನು ಅದನ್ನು ಮನುವಿಗೆ ಬೋಧಿಸಿದನು ಎಂಬುದು ಸತ್ಯ. ಅದು ಪರಂಪರೆಯಿಂದ ಭೃಗುವೆ ಮುಂತಾದ ಮಹರ್ಷಿಗಳಲ್ಲೂ ಅವರ ಮಕ್ಕಳಲ್ಲೂ ತರುವಾಯ ದೇವದಾನವ ಮನುಷ್ಯ ಸಿದ್ಧ ಗಂಧರ್ವಾದಿಗಳಲ್ಲೂ ಪ್ರಚಾರವಾಯಿತು. ಹೀಗೆ ಪರಂಪರಾನುಗತವಾಗಿ ಉಪದೇಶ ಹೊಂದಿದವರ ಸ್ವಭಾವವೆಲ್ಲವೂ ಒಂದೇ ಬಗೆಯದಾಗಿರುವುದೇ. ಸತ್ವರಜೋಸ್ತಮೋ ಗುಣ ವಿಶಿಷ್ಟರಾದ ಆ ಬೇರೆಯವರು ತಮ್ಮ ತಮ್ಮ ಸ್ವಭಾವಕ್ಕೆ ತಕ್ಕಂತೆ ಅವುಗಳಿಗೆ ವಿವಿಧ ರೀತಿಯ ಅರ್ಥಕಲ್ಪನೆ ಮಾಡಿದರು. ಕೆಲವರು ವೇದಗಳಿಗೆ ಧರ್ಮವೇ ಮುಖ್ಯವಾದ ಪುರುಷಾರ್ಥ ಸಾಧನೆ ಎಂದರೆ, ಮತ್ತೆ ಕೆಲವರು ಅರ್ಥ ಸಾಧನೆ ಕಾಮ ಸಾಧನೆಗಳು ವೇದಗಳ ಅಭಿಪ್ರಾಯವೆಂದರು. ಕೆಲವರು ಸತ್ಯ ಸಮಾಧಮಾದಿಗಳು ಮುಖ್ಯ ಅಭಿಪ್ರಾಯವೆಂದರೆ, ಕೆಲವರು ಐಶ್ವರ್ಯ ಮೃಷ್ಟಾನ್ನ
ಭೋಜನಾದಿಗಳೇ ವೇದೋಕ್ತ ಕರ್ಮಗಳಿಗೆ ಫಲವೆಂದು ಹೇಳಿ ಅವೇ ಶ್ರೇಯಸ್ಸೆಂದು ಪ್ರತಿಪಾದಿಸಿದರು. ಈ ಶ್ರೇಯಸ್ಸನ್ನು ಪಡೆಯಲು ಕೆಲವರು ವ್ರತ, ನಿಯಮ, ಉಪವಾಸ, ಸತ್ಯ, ಶೌಚ, ಯಜ್ಞ, ದಾನ, ತಪಸ್ಸು ಮುಂತಾದವುಗಳೇ ಸಾಧನಗಳೆನ್ನುವರು. ಆದರೆ ಉದ್ಧವ, ಈ ಸಾಧನಗಳೆಲ್ಲವೂ ನನ್ನ ಭಕ್ತಿಯೊಂದಿಗೆ ಸಮ್ಮಿಳಿತವಾಗಿದ್ದರೆ ಮಾತ್ರ ಫಲಪ್ರದವಲ್ಲದೆ ಭಕ್ತಿರಹಿತವಾದರೆ ದುಃಖಪ್ರದಗಳು ಆಗುವವು. ಆದರೆ ಬೇರೊಂದರಲ್ಲೂ ಆಸೆಯನ್ನಿಡದೆ ಜಿತೇಂದ್ರಿಯನಾಗಿ ಸಮಸ್ತ ಭೂತಗಳಲ್ಲೂ ನನ್ನನ್ನೇ ಭಾವಿಸುವ ಸಮದರ್ಶಿಯಾಗಿ ನನ್ನ ಧ್ಯಾನದಿಂದಲೇ ಸಂತುಷ್ಟನಾದವನಿಗೆ ಸರ್ವದೇಶ ಸರ್ವಕಾಲ ಸರ್ವಾವಸ್ಥೆಗಳು ಸುಖಮಯವಾಗಿವೆ ತೋರುವವು. ನನ್ನಲ್ಲಿ ಸ್ಥಿರಗೊಂಡ ಮನಸ್ಸಿನಿಂದ ಕೂಡಿದ ಅಥವಾ ಅವನಿಗೆ ಬ್ರಹ್ಮೇಂದ್ರಾದಿಗಳ ಪದವಿಯಾಗಲಿ, ಭೂಮಂಡಲಾಧಿಪತ್ಯವಾಗಲಿ, ಅಣಿಮಾದಿ ಸಿದ್ಧಿಗಳಾಗಲಿ ರುಚಿಸಲಾರವು. ಅವನು ನನ್ನನ್ನು ಬಿಟ್ಟು ಬೇರೆಯನ್ನು ಅಪೇಕ್ಷಿಸಲಾರನು. ದಿನ ದಿನಕ್ಕೆ ಪರಿಪಕ್ವಗೊಳ್ಳುತ್ತಾ ಸಾಗಿದ ಇಂತಹವನ ಭಕ್ತಿಯು ಅಗ್ನಿಯು ಜ್ವಲಿಸುತ್ತಾ ಬಂದಂತೆಲ್ಲ ಕಟ್ಟಿಗೆಗಳನ್ನು ಹೇಗೆ ದಹಿಸುತ್ತಾ ಭಸ್ಮವಾಗಿಸುವುದು, ಹಾಗೆಯೇ ಅವನ ಪಾಪ ಸಮೂಹಗಳನ್ನೆಲ್ಲ ಸಮೂಲವಾಗಿ ದಹಿಸಿಬಿಡುವುದು. ಪೂರ್ಣವಾದ ಭಕ್ತಿಯು ನನ್ನನ್ನು ವಶೀಕರಿಸುವಂತೆ ಇತರ ಧರ್ಮಗಳಾಗಲಿ, ಸಾಂಖ್ಯಾದಿ ಯೋಗಗಳಾಗಲಿ, ಯಜ್ಞ ದಾನಾದಿಗಳಾಗಲಿ, ವೇದಾಧ್ಯಯನವಾಗಲಿ ವಶೀಕರಿಸಲಾರವು. ಒಬ್ಬನು ಬರೀ ಬಾಯಿ ಮಾತಿನಿಂದ ತಾನು ಭಕ್ತನೆಂದುಕೊಂಡರೆ ಸಾಲದು. ನನ್ನ ನಾಮೋಚ್ಚರಣ ಮಾತ್ರದಿಂದ ರೋಮಾಂಚ ಉಂಟಾಗದೆ, ಮನಸ್ಸು ಕರಗದೆ, ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ತುಳುಕದೆ ಇದ್ದರೆ ಅಂಥದ್ದು ನಿಶಭಕ್ತಿ ಎನಿಸಲಾರದು. ಭಕ್ತಿಯು ಅಂತಃಕರಣವನ್ನು ಶುದ್ಧಿಗೊಳಿಸುವುದು. ಭಕ್ತಿ ಪಾರವಶ್ಯದಿಂದ ಕಂಠಸ್ವರವು ಕುಗ್ಗಿ ಮನಸ್ಸು ಕರಗಿ ನೀರಾಗಿ ಆನಂದೋದ್ರೇಕಗೊಂಡ ಅಂತಹ ನನ್ನ ಪೂರ್ಣ ಭಕ್ತನು ಒಮ್ಮೊಮ್ಮೆ ಅಳುವನು, ಒಮ್ಮೊಮ್ಮೆ ನಗುವನು, ಲಜ್ಜೆ ಇಲ್ಲದೆ ಕುಣಿಯುವನು. ವಿವಿಧ ಚೇಷ್ಟೆಗಳಿಂದ ಅಂತರಾತ್ಮನಾದ ನನ್ನ ಭಾವವನ್ನು ಪ್ರಕಟಿಸುವನು. ಬಂಗಾರವನ್ನು ಮೂಸೆಯಲ್ಲಿಟ್ಟು ಕರಗಿಸಿದಲ್ಲಿ ಅದರಲ್ಲಿದ್ದ ದೋಷವೆಲ್ಲವೂ ಸುಟ್ಟು ಹೋಗುವಂತೆ ಉದ್ಧವ, ಅಂತಹ ಭಕ್ತೋತ್ತಮನ ಮನಸ್ಸಿನ ಕಲ್ಮಶಗಳೆಲ್ಲ ಸುಟ್ಟು ಹೋಗಲು ಅವನ ಪರಮ ಪರಿಶುದ್ಧನಾಗುವನು. ಶ್ರವಣ ಮನನಾದಿಗಳನ್ನು ಮಾಡಿದಂತೆ ದಿನದಿನಕ್ಕೆ ಅಭಿವೃದ್ಧಿವಾದ ಅಂತಹ ಭಕ್ತಿಯು ವಿಷಯ ಮಗ್ನವಾದ ಮನಸ್ಸನ್ನು ಶುದ್ಧೀಕರಿಸುವುದು. ನೀನು ನನ್ನಲ್ಲಿ ನೆಲೆಗೊಳ್ಳಲಿಚ್ಛಿಸುವುದಾದರೆ ಸ್ತ್ರೀಯರನ್ನಾಗಲಿ, ಸ್ತ್ರೀ ಸಂಘದಲ್ಲಿರುವ ಪುರುಷರನ್ನಾಗಲಿ ಸಮೀಪಕ್ಕೆ ಸೇರಿದಂತೆ ಜಾಗರೂಕನಾಗಿರು. ಇಂದ್ರಿಯಗಳನ್ನು ವಶದಲ್ಲಿರಿಸಿಕೊಂಡು ವಿವಿಕ್ತ ಸ್ಥಳದಲ್ಲಿ ಕುಳಿತು ಬೇಸರ ಹೊಂದದೆ ನನ್ನನ್ನು ಚಿಂತಿಸು. ಇಂತಹ ಧ್ಯಾನ ಯೋಗವು ನನ್ನಲ್ಲಿ ಹುಟ್ಟಿದ ಭಕ್ತಿಯು ಬೆಳೆದು ಪಕ್ವವಾಗಲು ಸಹಾಯ ಮಾಡುವುದು. ಕೇಳುವುದವ, ನನ್ನ ಪ್ರೀತಿ ಪಾತ್ರನಾದ ನಿನಗಾಗಿ ಧ್ಯಾನ ಯೋಗದ ಕ್ರಮವನ್ನು, ಮೋಕ್ಷಾರ್ಥಿಯು ಧ್ಯಾನಿಸಬೇಕಾದ ಮೂರ್ತಿಯು ವಿಚಾರವನ್ನು ಕುರಿತು ಹೇಳುತ್ತೇನೆ. ಜನ ನಿಬಿಡವಿಲ್ಲದ ಏಕಾಂತ ಸ್ಥಳದಲ್ಲಿ ಹಳ್ಳತಿಟ್ಟುಗಳಿಲ್ಲದ ಸಮಪ್ರದೇಶವನ್ನು ನೋಡಿ ಅಲ್ಲಿ ದರ್ಭೆಗಳಿಂದ ಆಸನವನ್ನೇರ್ಪಡಿಸಬೇಕು. ಅದರ ಮೇಲೆ ಕೃಷ್ಣಾಂಜನವನ್ನು, ಶುಭ್ರ ವಸ್ತ್ರವನ್ನು ಹಾಸಿ ಸ್ವಸ್ತಿಕಾಸನ ಅಥವಾ ಪದ್ಮಾಸನ ಮೊದಲಾದ ಆಸನಗಳಲ್ಲಿ ತಮಗೆ ಸುಖವನ್ನೆನಿಸುವ ಯಾವುದಾದರೊಂದು ಆಸನ ಕ್ರಮದಿಂದ ನಿಶ್ಚಲನಾಗಿ ಮೈಯನ್ನು ನೆಟ್ಟಗಿರಿಸಿಕೊಳ್ಳಬೇಕು. ತೊಡೆಯ ಮೇಲೆ ಕೈಗಳನ್ನಿಟ್ಟು ದೃಷ್ಟಿಯು ಬೇರೊಂದೆಡೆಗೆ ಚಲಿಸದಂತೆ ಮೂಗಿನ ತುದಿಯನ್ನು ನೋಡುತ್ತಾ ಸ್ಥಿರೀಕರಿಸಬೇಕು. ಪೂರಕ, ಕುಂಭಕ, ರೇಚಕಗಳೆಂಬ ಪ್ರಾಣಾಯಾಮ ಕ್ರಮಗಳಿಂದ ಪ್ರಾಣವಾಯುವಿನ ಸಂಚಾರ ಮಾರ್ಗಗಳಾದ ಇಡ ಮತ್ತು ಪಿಂಗಳ ನಾಡಿ ರಂಧ್ರಗಳನ್ನು ಶುದ್ಧಿಗೊಳಿಸಬೇಕು. ಧ್ಯಾನ ಕಾರ್ಯವು ಸರಾಗವಾಗಿ ನಡೆಯುವುದಕ್ಕೆ ಮನೋಜಯವೇ ಅತ್ಯವಶ್ಯಕವಾದುದು. ಪ್ರಾಣಾಯಾಮವನ್ನು ಓಂಕಾರ ಪೂರ್ವಕವಾಗಿಯೇ ತ್ರಿಸಂಧ್ಯೆಗಳಲ್ಲೂ ನಡೆಯಿಸುತ್ತಾ ಶ್ರದ್ಧಾಪೂರ್ವಕ ಸಾಧನೆ ನಡೆಯಿಸಿದರೆ ಸ್ವಲ್ಪ ಕಾಲದಲ್ಲೇ ಪ್ರಾಣವಾಯು ಸ್ವಾಧೀನಕ್ಕೆ ಬರುವುದು. ಧ್ಯಾನದ ಈ ಪೂರ್ವಾಂಗವನ್ನು ಅಭ್ಯಾಸದಲ್ಲಿ ತಂದುಕೊಂಡು ತರುವಾಯ ಧ್ಯಾನ ಪ್ರಕಾರ ಮತ್ತು ಧ್ಯಾನ ವಸ್ತುಗಳನ್ನು ಕುರಿತು ಲಕ್ಷ್ಯ ಕೊಡಬೇಕು. ತನ್ನ ಹೃದಯ ಕಮಲವು ಬಾಳಿಯ ಮೊಗ್ಗಿನಂತೆ ಮುಕುಳಿತವಾಗಿ ಪುಷ್ಪವು ಕೆಳಮುಖವಾಗಿಯೂ ಕಾವು ಮೇಲ್ಮುಖವಾಗಿಯೂ ತೂಗಾಡುತ್ತಿರುವುದೆಂದು ಭಾವಿಸಿ ಧ್ಯಾನ ಕಾಲದಲ್ಲಿ ಅದು ಮೇಲ್ಮುಖವಾಗಿರುವಂತೆ ತಿರುಗಿಸಿ
ಚೆನ್ನಾಗಿ ವಿಕಸ ವಿಕಸನಗೊಳಿಸಿದಂತೆಯೂ ಅದು ಅಷ್ಟಪತ್ರಗಳಿಂದಲೂ ಕರ್ಣಿಕೆಯಿಂದಲೂ ಶೋಭಿಸುತ್ತಿರುವಂತೆಯೂ ಪರಿಭಾವಿಸಬೇಕು. ಆ ಕರ್ಣಿಕೆಯನ್ನು ಚಂದ್ರ ಸೂರ್ಯಾಗ್ನಿ ಮಂಡಲಗಳು ಸುತ್ತುವರಿದಿರುವಂತೆ ಧ್ಯಾನಿಸಬೇಕು. ಈ ಅಗ್ನಿಮಂಡಲದ ಮಧ್ಯಭಾಗದಲ್ಲಿ ದಿವ್ಯಪೀಠದ ಮೇಲೆ ಶುಭಾಶ್ರಯವಾದ ನನ್ನ ದಿವ್ಯ ಸ್ವರೂಪವನ್ನು ಧ್ಯಾನಿಸಬೇಕು. ಧ್ಯಾನ ವಿಷಯಕವಾದ ನನ್ನ ದಿವ್ಯ ಸ್ವರೂಪದ ವಿವರವನ್ನು ಕೇಳು. ಶ್ಯಾಮಲ ವರ್ಣದ ದೇಹಕಾಂತಿಯಿಂದ ಕೂಡಿದ ದಿವ್ಯ ಸುಂದರ ಶಾಂತಮೂರ್ತಿ, ಮಂದಹಾಸಯುತವಾದ ಕೃಪಾ ಕಟಾಕ್ಷ ವೀಕ್ಷಣಯುಕ್ತವಾದ ದಿವ್ಯ ಸುಂದರ ಮುಖ, ನುಣುವಾದ ಕಪೋಲಗಳು ತುಂಬಿದ ಕಂಬುಕಂಠ, ಎರಡು ಕಿವಿಗಳಲ್ಲೂ ತೂಗಾಡುತ್ತಿರುವ ದಿವ್ಯ ಮಕರ ಕುಂಡಲಗಳು, ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿದ ಚತುರ್ಭುಜಗಳು, ಹೊಂಬಣ್ಣದಿಂದ ಶೋಭಿಸಿರುವ ದಿವ್ಯ ಪಟ್ಟಮಡಿ, ಶ್ರೀವತ್ಸ ಚಿಹ್ನೆಯಿಂದಲೂ ಶ್ರೀದೇವಿಯಿಂದಲೂ ಶೋಭಿತವಾದ ಹೃದಯ ಪ್ರದೇಶ, ಕಂಠದಲ್ಲಿ ಎಳದುಳಿಸಿಯ ವನಮಾಲಿಕೆ, ಕಾಲಿನಲ್ಲಿ ಅಂದುಗೆಗಳು, ಕೌಸ್ತುಭ ರತ್ನಕಾಂತಿಯಿಂದ ಶೋಭಿಸುತ್ತಿರುವ ದಿವ್ಯ ದೇಹ, ನವರತ್ನಮಣಿ ಖಚಿತ ದಿವ್ಯ ಕಿರೀಟ, ಕುಂಡಲ, ಕೇಯೂರ, ಕಟಸೂತ್ರಾದಿ ಆಭರಣಗಳಿಂದ ಕೂಡಿ ಸರ್ವಾಂಗ ಸುಂದರವಾಗಿ ನೇತ್ರಾನಂದಕರವಾದ ದಿವ್ಯಮೂರ್ತಿ, ಪ್ರಸನ್ನ ದೃಷ್ಟಿಯಿಂದ ಶೋಭಿಸುತ್ತಿರುವ ಇಂತಹ ಸುಕುಮಾರ ಆಕೃತಿಯನ್ನು ಪಾದಗಳಿಂದ ಆರಂಭಿಸಿ ಶಿರ ಪರ್ಯಂತ ಒಂದೊಂದೇ ಅಂಗಗಳನ್ನು ಪ್ರತ್ಯೇಕವಾಗಿ ಮನಸ್ಸಿಗೆ ತಂದುಕೊಂಡು ಧ್ಯಾನಿಸಬೇಕು. ಧ್ಯಾನ ಕಾಲದಲ್ಲಿ ಕಣ್ಣು, ಕಿವಿ, ಮೂಗು, ರಸನೆ ಮೊದಲಾದ ಇಂದ್ರಿಯಗಳೆಂಬ ಕುದುರೆಗಳು ರೂಪ, ರಸ, ಶಬ್ದಾದಿ ವಿಷಯಗಳ ಕಡೆಗೆ ಧಾವಿಸದಂತೆ ಮನಸ್ಸೆಂಬ ಹಗ್ಗದಿಂದ ಬಂಧಿಸಿ ಬುದ್ಧಿ ಎಂಬ ಸಾರಥಿಯ ಸಹಾಯದಿಂದ ಧ್ಯಾನಿಸತಕ್ಕ ಧೀರ ರತಿಕನು ನನ್ನಲ್ಲೇ ತನ್ನ ಏಕನಿಷ್ಠೆಯು ನೆಲೆಸಿರುವಂತೆ ಪ್ರಯತ್ನಿಸಬೇಕು. ಒಂದೊಂದು ಅಂಗದಲ್ಲೂ ಅಲ್ಲಲ್ಲಿಯ ಸೌಂದರ್ಯ ವೈಶಿಷ್ಟ್ಯವನ್ನು ಕಂಡು ಆನಂದಿಸಿ ಅಭ್ಯಾಸಗೊಂಡ ತರುವಾಯ ಅಲ್ಲಲ್ಲಿ ವ್ಯಾಪಿಸಿದ ಮನಸ್ಸನ್ನು ಆಕರ್ಷಿಸಿ ಮಂದಹಾಸ ಕೃಪಾದೃಷ್ಟಿ ಪೂರ್ಣವಾದ ಮುಖ ಸೌಂದರ್ಯ ಒಂದರಲ್ಲಿ ನೆಲೆಸುವಂತೆ ನಿಯೋಜಿಸಬೇಕು. ಹೀಗೆ ಮನಸ್ಸಿನಲ್ಲಿ ದಿವ್ಯಾತ್ಮ ಸ್ವರೂಪ ಧಾರಣ ಮಾಡಿ ತನ್ನನ್ನೇ ಮರೆತು ಆ ಪರಮಾತ್ಮ ಸ್ವರೂಪ ಒಂದರಲ್ಲಿ ಹೊರತು ಬೇರೊಂದರ ಚಿಂತೆಯಲ್ಲಿರುವುದೇ ಸಮಾಧಿ ಸ್ಥಿತಿಯು. ಇಂತಹ ಸಮಾಧಿ ಸ್ಥಿತಿಯಲ್ಲಿ ನಿರ್ವಿಘ್ನವಾಗಿ ಸಿದ್ಧಿಯನ್ನು ಪಡೆದನೆಂದರೆ ಅಂತಹ ಯೋಗಿಯು ದೇಹಾತ್ಮ ಭ್ರಮೆಯನ್ನು, ಜೀವ ಸ್ವಾತಂತ್ರ್ಯ ಭ್ರಮೆಯನ್ನು ನೀಗಿಕೊಂಡು ಪರಮ ಶಾಂತಿಯನ್ನು ಹೊಂದುವನು. ಇಂತಹ ಸಮಾಧಿಯನ್ನು ಸಾಧಿಸಿ ಸಿದ್ಧಿ ಹೊಂದಿದ ಯೋಗಿಗೆ 18 ಬಗೆಯ ಸಿದ್ಧಿಗಳು ಪ್ರಾಪ್ತಿಸುವುದೆಂದು ಯೋಗ ಪಾರಂಗತರಾದ ಜ್ಞಾನಿಗಳು ಮನಗಂಡಿಸುವರು. ಅವುಗಳಲ್ಲಿ ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕ್ಯಮ್ಯ, ಈಶತ್ವ, ವಶತ್ವ ಎಂಬಿ ಪ್ರಾರಂಭದ ಅಷ್ಟಸಿದ್ಧಿಗಳಿಗೆ ಅತ್ಯಂತಿಕ ಸುಖತ್ವ ಎಂಬ ನನ್ನ ಪ್ರಾಪ್ತಿಯೇ ಮುಖ್ಯ ಪ್ರಯೋಜನವು. ಈ 8ರಲ್ಲಿ ಅಣಿಮ, ಮಹಿಮ ಎಂದರೆ ತನ್ನ ದೇಹವನ್ನು ತನಗೆ ಇಷ್ಟ ಬಂದಂತೆ ಅತಿ ಸೂಕ್ಷ್ಮವಾಗಿಯೋ ಅತಿ ಮಹತ್ತಾಗಿಯೋ ಮಾಡುವ ಶಕ್ತಿಯು. ಗರಿಮ, ಲಘಿಮ ಅಂದರೆ ಅತಿ ಭಾರವಾಗಿಯೋ ಅಥವಾ ಅತಿ ಹಗುರಾಗಿಯೋ ಮಾಡುವ ಸಾಮರ್ಥ್ಯವು ಬರುವುದು. ಪ್ರಾಪ್ತಿ ಎಂಬ ಸಿದ್ಧಿಯಿಂದ ತಾನಿದ್ದ ಕಡೆಯಲ್ಲಿಯೇ ಇಂದ್ರಿಯಗಳಿಂದ ಪರೋಕ್ಷ ವಿಷಯಗಳನ್ನು ಅನುಭವಿಸುವ ಶಕ್ತಿಯುಂಟಾಗುವುದು. ಪ್ರಾಕಾಮ್ಯವೆಂದರೆ ಐಹಿಕ ಭೋಗಾನುಭವಗಳಲ್ಲಿ ಇತರರಿಗಿಂತಲೂ ಮೇಲೆನ್ನೇರಿಸುವ ಸಾಮರ್ಥ್ಯ ಒದಗುವುದು. ಈಶತ್ವವೆಂದರೆ ಸಮಸ್ತ ವಿಷಯಗಳಲ್ಲೂ ತನ್ನ ಶಕ್ತಿಯನ್ನು ಪ್ರೇರಿಸುವುದು. ವಶತ್ವ ಎಂದರೆ ಪಂಚೇಂದ್ರಿಯಗಳಿಂದ ವಿಷಯಾನುಭವ ಮಾಡುತ್ತಿದ್ದರೂ ಅವುಗಳಿಗೆ ವಶನಾಗಿರುವುದು. ಆತ್ಯಂತಿಕ ಸುಖವೆಂದರೆ ಯಾವುದೊಂದು ಸುಖದಲ್ಲಿ ಇತರ ಕಾಮಗಳೆಲ್ಲವೂ ಸಮುದ್ರದಲ್ಲಿ ಜಲಬಿಂದುಗಳು ಹೇಗೆ ಲಯ ಹೊಂದಿರುವೋ ಹಾಗೆ ಸಮಾಧಿಸ್ಥನಿಗೆ ಉತ್ತಮ ಸುಖಾನುಭವವನ್ನು ಉಂಟು ಮಾಡುವುದು. ಇವು ಲಭ್ಯವಾಗುವವು. ಈ ಅಷ್ಟಸಿದ್ಧಿಗಳಲ್ಲದೆ ಅನೂರ್ಮಿತ್ವ ಎಂದರೆ ದೇಹ ಧರ್ಮಗಳಾದ ಹಸಿವು, ಬಾಯಾರಿಕೆ ಮುಂತಾದವುಗಳೆಲ್ಲ ಇಲ್ಲದಿರವು. ದೂರಶ್ರವಣ ಎಂದರೆ ಪರೋಕ್ಷವಾಗಿ ನಡೆವ ಶಬ್ದ ಸ್ವರೂಪಗಳನ್ನು ಗ್ರಹಿಸುವುದು. ಮನೋವೇಗ, ಕಾಮರೂಪ, ಪರಕಾಯ ಪ್ರವೇಶ, ಸ್ವೇಚ್ಛಾಮರಣ, ದೇವತೆಗಳೊಡನೆ ಸೇರಿ ಅವರೊಡನೆ ಸಮಾನ ಭೋಗಾನುಭವ ಮಾಡುವುದು. ಮನಸ್ಸಿಗೆ ತೋರಿದ ಕೋರಿಕೆಗಳನ್ನೆಲ್ಲ ಪಡೆಯುವುದು. ನಿರಂಕುಶವಾದ ಅಗ್ನ ಸಾಮರ್ಥ್ಯ, ನಿರಂಕುಶ ಗಮನ ಸಾಮರ್ಥ್ಯ ಇವು ಮಿಕ್ಕ 10 ಸಿದ್ಧಿಗಳು. ಇವುಗಳಲ್ಲದೆ ಯೋಗ ಸಿದ್ಧಿಯಿಂದ ಭೂತ ಭವಿಷ್ಯತ್ ವರ್ತಮಾನಗಳನ್ನು ಪ್ರತ್ಯಕ್ಷ ಕಾಣತಕ್ಕ ಸಾಮರ್ಥ್ಯ, ಶೀತೋಷ್ಣಾದಿಗಳ ದ್ವಂದ್ವಗಳನ್ನು ಜಯಿಸುವ ಸಾಮರ್ಥ್ಯ, ಇತರರ ಮನಸ್ಸನ್ನು ಅರಿತು ವಶಪಡಿಸಿಕೊಳ್ಳುವ ಸಾಮರ್ಥ್ಯ, ಬೆಂಕಿ, ಬಿಸಿಲು, ಗಾಳಿ,
ಮಳೆ, ನೀರು, ವಿಷ ಇವುಗಳ ವೇಗವನ್ನು ತಡವೇ ಅಗ್ನಿಸ್ತಂಭ, ಜಲಸ್ತಂಭಾದಿ ಶಕ್ತಿಗಳು ಎಲ್ಲಿಯೂ ಪರಾಜಯವಿಲ್ಲದಿರುವುದು. ಈ ವಿಧ ಶಕ್ತಿ ಸಾಮರ್ಥ್ಯಗಳು ಲಭ್ಯವಾಗುವವು. ಉದ್ಧವ, ಧ್ಯಾನ ಯೋಗಶೀಲನು ಮೇಲೆ ಹೇಳಿದ ಯೋಗಗಳಲ್ಲಿ ಯಾವ ವಿಧವಾದ ಮನೋಧಾರಣೆಯಿಂದ ನನ್ನನ್ನು ಕುರಿತು ಧ್ಯಾನಿಸಿ ಸಿದ್ಧಿ ಹೊಂದುವನು, ಆಯಾ ಬಗೆಯ ಸಿದ್ಧಿಯು ಅವನಿಗೆ ಕರಗತವಾಗುವುದು. ಆದುದರಿಂದ ಉದ್ಧವ, ಮನಸ್ಸನ್ನು, ಬಾಹ್ಯೇಂದ್ರಿಯಗಳನ್ನು, ಪ್ರಾಣವಾಯುವನ್ನು ಬಂಧಿಸಿ ಯೋಗಧಾರಣೆಯಿಂದ ನನ್ನಲ್ಲಿ ಮನಸ್ಸಿಟ್ಟವನಿಗೆ ಯಾವ ಸಿದ್ಧಿಯೂ ದುರ್ಲಭವಿಲ್ಲೆಂದು ತಿಳಿ. ಸಮಸ್ತ ಸಿದ್ಧಿಗಳಿಗೂ ನಾನೇ ಪ್ರಾಪಕನೂ ಪಾಲಕನೂ ನಿರ್ವಾಹಕನೂ ಆಗಿರುವೆನು. ಆತ್ಮೋಪಾಸನ ರೂಪವಾದ ಸಾಂಖ್ಯಕ್ಕೂ ಪರಮೋತ್ಮೋಪಾಸನ ರೂಪವಾದ ಯೋಗಕ್ಕೂ ಸ್ವರ್ಗಾದಿ ಸುಖಗಳಿಗೆ ಸಾಧನಗಳಾದ ಕರ್ಮಗಳಿಗೂ ನಾನೇ ಪ್ರೇರಕನು ಮತ್ತು ನಿರ್ವಾಹಕನು. ಏಕೆಂದರೆ ಆಕಾಶ, ವಾಯುವಾದಿ ಪಂಚಭೂತಗಳು, ದೇವ ಮನುಷ್ಯಾದಿ ಎಲ್ಲ ಶರೀರಗಳ ಒಳಗೂ ಹೊರಗೂ ವ್ಯಾಪಿಸಿರುವಂತೆ ನಾನು ಎಲ್ಲ ವಸ್ತು ಸಮೂಹ ಮತ್ತು ಪ್ರಾಣಿ ಸಮೂಹಗಳ ಒಳಗೂ ಹೊರಗೂ ವ್ಯಾಪಿಸಿದ್ದೇನೆ. ನನ್ನನ್ನು ಬಿಟ್ಟು ಯಾವ ವಸ್ತುವು ಇಲ್ಲ, ಇರಲಾರದು ಎಂದು ಶ್ರೀಕೃಷ್ಣನು ಉದ್ಧವನಿಗೆ ಹೇಳಿದನು. ಶ್ರೀಕೃಷ್ಣಾರ್ಪಣಮಸ್ತು.